ನಮಸ್ಕಾರಮ್ಮ. ತಮ್ಮ ಹೆಸರು? ಸೌಮ್ಯ. ತಮ್ಮ ಸ್ಥಳ? ಕ್ಯಾತ್ನಹಳ್ಳಿ. ಇರೋದು ಬೆಂಗಳೂರು. ತಂದೆಯವರು ಕ್ಯಾತ್ನಹಳ್ಳಿ. ನೀವು ನಮ್ಮನ್ನು ನೋಡಿ, ನಮ್ಮ ತಂದೆಯವರಿಗೆ ಎಷ್ಟು ವರ್ಷಮ್ಮ? 78 ವರ್ಷ. ನಿಮ್ಮ ಯೂಟ್ಯೂಬ್ ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ದೀರಿ ಅಂತ ಹೇಳಿದ್ರಿ, ಭಾಳ ಸಂತೋಷ ಆಯಿತು. ನೀವು ನಮ್ಮ ಕಾರ್ಯಕ್ರಮವನ್ನು ನೋಡಿದ್ದೀರಾ? ನೋಡ್ತಾ ಇದ್ದೀವಿ. ಹೇಗೆ ಬರ್ತಾ ಇದೆ? ಚೆನ್ನಾಗಿ ಬರ್ತಾ ಇದೆ. ಎಲ್ಲ ಈ ಅಷ್ಟಗ್ರಾಮದ ಎಲ್ಲದನ್ನು ಗೊತ್ತಾಗ್ತಾ ಇದೆ. ಎಲ್ಲದನ್ನು ಯಾರು ತಿಳಿದೇ ಇರೋರು ತುಂಬಾ ಜನ ಇದ್ದಾರೆ. ಪಾಪ ಅವ್ರಗಳಿಗೆ ಎಲ್ಲಾರ್ಗು ಇವಾಗ ವಯಸ್ಸಾದವ್ರು ಬರಕ್ಕಾಗಲ್ಲ ಅಲ್ವಾ? ಅವ್ರುಗಳನ್ನು ಪಾಪ ಅಲ್ಲೇ ಮನೆಯಲ್ಲಿ ಕೂತ್ಕೊಂಡು ನೋಡೋದಕ್ಕೆ ಇದೊಂದು ಅವಕಾಶ ಅವರಿಗೆ. ಹೌದು, ಇದು ವಯಸ್ಸಾದವರಿಗೆ ಅಂತಲೇ ಮಾಡಿರೋದು. 70 ವರ್ಷ ವಯಸ್ಸಾದವರಿಗೆ, ಆರೋಗ್ಯವಿಲ್ಲದೆ ಇರುವವರಿಗೆ, ಕಾರ್ಯನಿಮಿತ್ತ ಬರಲು ಸಾಧ್ಯವಿಲ್ಲದೆ ಇರುವವರಿಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಮ್ಮ. ನೀವು ನಿಮ್ಮ ತಂದೆಯವರು ನೋಡಿದ್ದಾರೆ ಅಂತ ಹೇಳಿದ್ದು ಇನ್ನೂ ಬಹಳ ಸಂತೋಷ ಆಯಿತು. ಹೌದು, ನೋಡ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಯೂಟ್ಯೂಬ್ ಮಾಮ ಅಂತ ಬರುತ್ತೆ ಅಂತ ಅವರೇ ಫಸ್ಟ್. ನಾವು ಯೂಟ್ಯೂಬ್ ನೋಡ್ತಿದ್ರು, ನಾವು ಅದನ್ನ ಐಡೆಂಟಿಫೈ ಮಾಡಿಲ್ಲ. ಬಟ್ ಅವರೇ ನೋಡ್ಬಿಟ್ಟು ಅವ್ರು ಹೇಳಿದ್ದು ಯೂಟ್ಯೂಬ್ ಮಾಮ ಅಂತ ಬರ್ತಾ ಇದೆ. ಹುಲ್ಕಲ್ಲಿಂದು ಬಂದಿತ್ತು. ಆಮೇಲೆ ಮಿಕ್ಕಿದ್ದು ಎಲ್ಲ ಸ್ಥಳದ್ದು ಮದ್ದೂನು ಎಲ್ಲಾದನ್ನು ನಡೀತಾ ಇರೋದು. ಮೊನ್ನೆ ಹುಲ್ಕಲ್ ರಥೋತ್ಸವದ್ದು ಎಲ್ಲಾರು ನಡೀತಿದ್ದು ಅದನ್ನೆಲ್ಲ ನೋಡಿ ಹೇಳಿದ್ರು ಅವರು. ತುಂಬಾ ಖುಷಿ ಆಯ್ತು ನಮ್ಗಳಿಗೂ ಬರಕ್. ನಾವುಗಳನ್ನು ಎಲ್ಲಾ ಇದಕ್ಕೂ ಬರಕ್ ಹೌದು, ಖಂಡಿತ. ಇದನ್ನ ನೋಡ್ಬಿಟ್ಟು ನಮ್ಗಳಿಗೂ ಒಂಥರ ಖುಷಿ ಆಗುತ್ತೆ. ಖಂಡಿತ. ನಮ್ಮ ಪ್ರಿಯ ವೀಕ್ಷಕರಿಗೆ ಏನು ಹೇಳ್ತೀರಿ? ನೋಡಿ, ಇದನ್ನ ಎಲ್ಲ ಇದನ್ನು ಏಜಾದವ್ರಿಗೆ ಬರಕ್ ಆಗಲ್ಲ. ಸೊ ಇದು ಒಳ್ಳೆ ಕಾರ್ಯಕ್ರಮ ಅವರು ಮಾಡ್ತಾ ಇದ್ದಾರೆ ಈ ತರ. ಅದಕ್ಕೆ ಎಲ್ಲರೂ ಎನ್ಕರೇಜ್ ಮಾಡಿ ಅಂತ ಹೇಳ್ತೀನಿ, ನೋಡಿ ಅಂತ. ನೀವು ಇಷ್ಟೊತ್ತು ಯೂಟ್ಯೂಬ್ ಮಾಮ ಅವರ ಜೊತೆಯಲ್ಲಿ ಮನದಾಳದ ಮಾತನ್ನು ಹಂಚಿಕೊಂಡಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳಮ್ಮ. ತಮಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಿಮ್ಮ ತಂದೆಯವರ ಪರಿಚಯ ಹೇಳಿಮ್ಮ. ನಮ್ಮ ತಂದೆ ಕ್ಯಾತ್ನಹಳ್ಳಿ, ಇರೋದು ಬೆಂಗಳೂರು. ನಮ್ಮ ಜೊತೆನೇ ಇದ್ದಾರೆ. ಇವರು ನಮ್ಮ ತಾಯಿ ಸರೋಜಾ, ತಂದೆ ಜನಾರ್ದನ ಅಂತ ಕ್ಯಾತ್ನಹಳ್ಳಿ. ನೀವು ಹೇಳಿದ್ರಿ ನಮ್ಮ ತಂದೆಯವರು 78 ವರ್ಷ ವಯಸ್ಸಾಗಿದೆ, ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮ ನಾವು ನೋಡ್ತಾ ಇದ್ದಾರೆ ಅಂತ ಹೇಳಿದ್ರಿ. ಅವರಿಂದನೇ ನಾವು ನೋಡಕ್ ಶುರು ಮಾಡಿದ್ದು, ನಮಗೆ ಗೊತ್ತಿರಲಿಲ್ಲ. ಅವ್ರು ನೋಡ್ಬಿಟ್ಟು ಹೇಳಕ್ ಶುರು ಮಾಡಿದ್ರು ನಮಗೆ. ಹೇಗೆ ಬರ್ತಾ ಇದೆ ಮಾಮ ಕಾರ್ಯಕ್ರಮ ಹುಲಿಕಲ್? ಬಹಳ ಚೆನ್ನಾಗಿ ಬರ್ತಾ ಇದೆ ಮಾಮ. ಯಾವಾಗಲೂ ನಿಮ್ಮನ್ನ ನೆನೆಸ್ಕೊತೀವಿ. ನೀವು ಅಷ್ಟು ಅಲ್ಲ, ನಿಮ್ಮಿಂದ ಎಲ್ರಿಗೂ ನಮ್ಗೆ ಅನುಕೂಲ ಆಯ್ತಲ್ಲ, ನೋಡೋದಕ್ಕಂತ ಒಂದು ದಾರಿ ಆಯ್ತಲ್ಲ. ಎಲ್ಲ ನಿಮ್ಮ ಪ್ರೀತಿ ವಿಶ್ವಾಸ, ಅಷ್ಟಗ್ರಾಮದಲ್ಲಿರ್ತಕ್ಕಂಥ ಜನ ಅಭಿಮಾನಕ್ಕೆ ಇದು. ನಿಮಗೆ ನಮ್ಮ ಕಾರ್ಯಕ್ರಮ ನೋಡಿ ನಿಮ್ಗೆ ಏನು ಅನಿಸುತ್ತೆ? ಬಹಳ ಸಂತೋಷ, ಖುಷಿ ಆಗ್ತಾ ಇದೆ. ನಮ್ಮ ಪ್ರಿಯ ವೀಕ್ಷಕರಿಗೆ ಏನು ಹೇಳ್ತೀರಿ? ಅಲ್ಲ, ಎಲ್ರಿಗೂ ಭಾರಿ ಅನುಕೂಲ ಆಗಿದೆ. ಎಲ್ಲರೂ ನೋಡಿ ಸಂತೋಷ ಪಡ್ತಾ ಇದ್ದಾರೆ. ವಯಸ್ಸಾಗ ಆಗದೆ ಇದ್ದವರು ಬಂದು ನೋಡ್ಕೊಂಡು ಹೋಗ್ತೀವಲ್ಲ, ಅಲ್ಲೇ ನೋಡ್ತಾ ಇರ್ತೀವಲ್ಲ, ಅದೊಂದು ಭಾರಿ ಖುಷಿ ಅಲ್ವಾ? ಆಗ್ಲಿ ನಮ್ಮ ಜನ ಎಷ್ಟು ಜನ ಸೇರ್ಕೊಂಡು ಎಲ್ಲ ನೆರವೇರಿಸ್ತಾರೆ ಈ ಕಾರ್ಯಕ್ರಮ. ನಮ್ಮ ಹುಲ್ಕಲ್ ಮಾಮ ಅವರು ಎಲ್ಲ ಮಾಡಿಕೊಟ್ಟು ಬಹಳ ಧನ್ಯವಾದ ನಿಮಗೆ. ನೀವು ಈ ವಯಸ್ಸಲ್ಲಿ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿ ಆನಂದ ಪಟ್ಟಿದ್ದೀವಿ ಎಂದು ಹೇಳಿದಾಗ ನಮಗೆ ಭಾಳ ಸಂತೋಷ ಆಯಿತು. ನಿಮಗೆ ಯೂಟ್ಯೂಬ್ ಮಾಮ ಅವ್ರ ಕಡೆಯಿಂದ ಅನಂತ ಧನ್ಯವಾದಗಳು ಮಾಮ. ನಮಸ್ಕಾರ ಮಾಮ. ಥ್ಯಾಂಕ್ ಯು. ನಮಸ್ಕಾರಮ್ಮ. ತಮ್ಮ ಹೆಸರು? ರಮ್ಯಾ. ತಾವು US ಅಲ್ಲಿದ್ರಿ. ನಮ್ಮ ಹುಲ್ಕಲ್ ಯೂಟ್ಯೂಬ್ ಮಾಮ ಕಾರ್ಯಕ್ರಮ ನೋಡಿದ್ದೀರಾ? US ಅಲ್ಲೇ ನೋಡಿದ್ದೀರಿ. ನೀವು ನಮ್ಮನ್ನು ನೋಡಿ ಹೋಗಿದ್ರಿ ಯೂಟ್ಯೂಬ್. ನೀವು ನಮ್ಮನ್ನು ಕಂಡ ತಕ್ಷಣ ಯೂಟ್ಯೂಬ್ ಮಾಮ ನಿಮ್ಮ ಹುಲ್ಕಲ್ ಕಾರ್ಯಕ್ರಮವನ್ನು ಯೂಟ್ಯೂಬಲ್ಲಿ US ಅಲ್ಲೇ ನೋಡಿದ್ರಿ ಅಂತ ಹೇಳೋದಕ್ಕೆ ಭಾಳ ಸಂತೋಷ ಆಯಿತು. ನೀವು ಈಗ ಬ್ರಹ್ಮರಥೋತ್ಸವಕ್ಕೆ ಬಂದಿದ್ದೀರಿ, ಭಾಳ ಸಂತೋಷವಾದ ವಿಷಯ. ನೀವು ಇರುವ ಸ್ಥಳ ಇವಾಗ ಬೆಂಗಳೂರಿನಲ್ಲಿ ರಾಜರಾಜೇಶ್ವರಿ ನಗರ, ಶ್ರೀನಿವಾಸಪುರ ಕ್ರಾಸ್. ಅಲ್ಲಿ ನಾವಿದ್ದೀವಿ. ಹೌದಾ? ಪಟ್ಟಣಗೆರೆ. ಓಕೆ. ನೀವು ಹೌದಾ? ಅದು ನೀವು ಯೂಟ್ಯೂಬ್ ಮಾಮ ಅವ್ರನ್ನ ಕರೆದು ನಾವು US ಅಲ್ಲೇ ನೋಡಿದ್ದೀನಿ ಅಂತ ಹೇಳಿದ್ರಿಂದ ನಮಗೆ ಭಾಳ ಸಂತೋಷವಾಯ್ತಮ್ಮ. ಇದು ಸಾರ್ವಜನಿಕರಿಗೆ ನಾವು ನೋಡೋ ಅಂತ
ನಮಗೆ ಇದು ಸಿಕ್ತು. ಥ್ಯಾಂಕ್ ಯು ಯಜಮಾನ್ರು ಅವರು ನೋಡಿದ್ದೀರಾ ಕಾರ್ಯಕ್ರಮ? ಯೂಟ್ಯೂಬ್ ಮಾಮ ಕಾರ್ಯಕ್ರಮ ನೋಡಿದ್ದೀರಾ? ಯೂಟ್ಯೂಬ್ ಹೊಲ್ಕಲ್ ಕಾರ್ಯಕ್ರಮ ಯಾಕೆ ಬರ್ತಾ ಇದೆ? ಎಲ್ಲಿ US ಅಲ್ಲೇ ನೋಡಿದ್ರಾ ಅಥವಾ ಇಂಡಿಯಲ್ಲಿ ನೋಡಿದ್ರಾ? US ಅಲ್ಲೇ ನೋಡಿದ್ದೀರಿ ಅಂದರೆ ನಮಗೆ ಬಹಳ ಹೆಮ್ಮೆಯಾದ ವಿಷಯ. ಯಾಕೆಂದರೆ ಒಂದು ಸಣ್ಣ ಗ್ರಾಮದಿಂದ ವಿದೇಶದಲ್ಲಿ ನೀವು ನೋಡಿದ್ದೀರಿ ಅಂದರೆ ಭಾಳ ಸಂತೋಷವಾಯ್ತು ಸರ್. ಇವರು ಧನ್ಯವಾದಗಳಮ್ಮ. ಪ್ರಿಯ ವೀಕ್ಷಕರಿಗೆ ಮತ್ತು ಭಕ್ತ ಬಾಂಧವರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷವೇನೆಂದರೆ ಹಾಸನ ಜಿಲ್ಲೆ ಕ್ಯಾತನಹಳ್ಳಿಯಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯವರ ಸನ್ನಿಧಾನದಲ್ಲಿ 15ನೇ ವಾರ್ಷಿಕೋತ್ಸವ ಅಮೋಘವಾಗಿ ನಡೆಯಿತು. ನಾವು ಅಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಅಂದರೆ ಮೂರ್ತಿ ಪ್ರತಿಷ್ಠಾಪನೆಯಾದ ಕಾರ್ಯಕ್ರಮ, ಕಲ್ಯಾಣೋತ್ಸವದ ಕಾರ್ಯಕ್ರಮ, ರಾಜಬೀದಿಯಲ್ಲಿ ಮೆರವಣಿಗೆಯಾದ ಕಾರ್ಯಕ್ರಮ ಮತ್ತು ದೇವಸ್ಥಾನಕ್ಕೆ ಸೇವೆ ಸಲ್ಲಿಸಿದ ಗಣ್ಯರಿಗೆ ಪ್ರಶಸ್ತಿ ಮತ್ತು ಶಾಲಾ ಮಕ್ಕಳು, ಕ್ಯಾತನಹಳ್ಳಿಯ ಶಾಲಾ ಮಕ್ಕಳು, ಮೊಮ್ಮಕ್ಕಳು ಹೆಚ್ಚು ಅಂಕಗಳನ್ನು ಗಳಿಸಿದವರಿಗೆ ಪ್ರಶಸ್ತಿಯನ್ನು ನೀಡಿದರು. ಅಂದರೆ ಈ ವರ್ಷ 20 ವಿದ್ಯಾರ್ಥಿಗಳು ಓದಿ ಅಂಕಗಳನ್ನು ಗಳಿಸಿ ಊರಿಗೆ ಹೆಮ್ಮೆಯ ಕೀರ್ತಿಯನ್ನು ತಂದಿದ್ದಾರೆ ಎಂದು ಹೇಳುವುದರಲ್ಲಿ ಒಂದು ಅದ್ಭುತವಾದ ಸಂತೋಷವಾಗುತ್ತದೆ. ಇಂಥ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರಾದಂತಹ ಪವಿತ್ರ ಕಿರಣ್ ಕ್ಯಾತನಹಳ್ಳಿ ಅವರು ಸ್ವಾಗತವನ್ನು ಭಾಷಣ ಮಾಡಿದರು ಮತ್ತು ಅಲ್ಲಿ ಸಂಸ್ಕೃತ್ ಲೆಕ್ಚರರ್ ಜಗನ್ನಾಥ್ ನಿವೃತ್ತಿಯಾಗಿರ್ತಕ್ಕಂಥ ಜಗನ್ನಾಥ್ ಅವರು ಎಲ್ಲರಿಗೂ ಶಾಲನ್ನು ಹೊದಿಸಿ ಅವರಿಗೆ ಶುಭವನ್ನು ಕೋರಿದರು. ಇಂಥ ಆನಂದದ ಸಮಯದಲ್ಲಿ ನಮ್ಮ ಮಳೆಯಲ್ಲಿ ಪ್ರೀತಿಯಾದಂಥ ವಿಶ್ವಾಸಿಗಳಾದಂತಹ ನಾವು ಪವಿತ್ರ ಅವರನ್ನು ನೋಡೇ ಇರಲಿಲ್ಲ. ನಾವು ಒಂದು ವಿಡಿಯೋ ಮಾಡಲು ಕ್ಯಾತನಹಳ್ಳಿಗೆ ಹೋದಾಗ ಅಲ್ಲಿ ಪ್ರಧಾನ ಪ್ರಶಸ್ತಿಯನ್ನು ನೀಡುವಾಗ ಅವರು ನಮ್ಮನ್ನು ಯೂಟ್ಯೂಬ್ ಮಾಮ ಎಂದು ಅವರು ಕೂಗಿ ನಿಮ್ಮ ಕಾರ್ಯಕ್ರಮವನ್ನು ನಾವು ವೀಕ್ಷಿಸುತ್ತಿದ್ದೇವೆ, ನಮಗೆ ಆನಂದವಾಯಿತು, ಬನ್ನಿ ಸ್ಟೇಜಿನ ಮೇಲೆ ಬನ್ನಿ ಎಂದು ಅವರು ನಮ್ಮನ್ನು ಸ್ವಾಗತಿಸಿದರು. ಇಂತಹ ಪರಮ ಆನಂದ ಸ್ವಾಗತವನ್ನು ಮಾಡಿ ಇದಕ್ಕೆ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸುತ್ತೇವೆ. ಬನ್ನಿ, ಹಾಗಾದರೆ ಅಲ್ಲಿ ಯೂಟ್ಯೂಬ್ ಮಾಮ ಅವರು ಮನದಾಳದ ಮಾತನ್ನು ಹಂಚಿಕೊಂಡಿದ್ದಾರೆ. ಒಮ್ಮೆ ಕೇಳಿ, ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಿಮ್ಮ ಊರಿನ ಕಾರ್ಯಕ್ರಮವನ್ನು ಅನೇಕ ಜನ ಮೆಚ್ಚಿ ನಮಗೆ ಫೋನ್ ಮಾಡಿದ್ದಾರೆ. ಬಹಳ ಅದ್ಭುತವಾದ ಕಾರ್ಯಕ್ರಮ, ನಮಗೆ ನೋಡಿ ಆನಂದವಾಯಿತು. ಇಂತಹ 22 ಎಪಿಸೋಡ್ಗಳನ್ನು ನಾವು ಎಲ್ಲಿಯೂ ನೋಡಿರಲಿಲ್ಲ. ಏಕೈಕ ಚಾನಲ್ ಯೂಟ್ಯೂಬ್ ಮಾಮ ಹುಲಿಕಲ್ 1ರಲ್ಲಿ ಎಂದು ಆನಂದಪಟ್ಟಿದ್ದಾರೆ. ನೀವು ನಿಮ್ಮ ಮನೆಯಲ್ಲಿ ವಯಸ್ಸಾದವರಿಗೆ, ಆರೋಗ್ಯ ಇಲ್ಲದವರಿಗೆ, ಕಾರ್ಯನಿಮಿತ್ತ ಬರಲು ಸಾಧ್ಯವಿಲ್ಲದವರಿಗೆ ಈ ಕಾರ್ಯಕ್ರಮವನ್ನು ಶೇರ್ ಮಾಡಿ. ಏಕೆಂದರೆ ನಾನು ನೋಡಿದ ಹಾಗೆ ಕ್ಯಾತನಹಳ್ಳಿಯಲ್ಲಿ ಈ ಸರಿ ಅರ್ಧಕ್ಕೆ ಅರ್ಧ ಜನ ಯಾರೂ ಬಂದಿರಲಿಲ್ಲ. ಏಕೆಂದರೆ ಅವರಿಗೆಲ್ಲ ಒಂದು ಸೂತಕದ ಛಾಯೆ ಕೆಲವರಿಗಿತ್ತು, ಆದ್ದರಿಂದ ಬಂದಿರಲಿಲ್ಲ. ಆದ್ದರಿಂದ ಅವರು ಈ ಕಾರ್ಯಕ್ರಮವನ್ನು ನೋಡಿ ಇಂಥ ಅದ್ಭುತ ಕಾರ್ಯಕ್ರಮವನ್ನು ನೋಡಿ ಆನಂದಿಸಿ ಮತ್ತು ಎಲ್ಲರೂ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಶ್ರೀ ವೈಷ್ಣವರು ಈ ಕಾರ್ಯಕ್ರಮವನ್ನು ನೋಡಿ, ಏಕೆಂದರೆ ನಿಮ್ಮ ಊರಿನಲ್ಲೂ ಮಾಡಿದಾಗ ಇಂತಹ ನಿಮಗೆ ಆನಂದವನ್ನು ನೀಡುತ್ತದೆ. ಬಂದ ಮಕ್ಕಳಿಗೆ ಪ್ರೋತ್ಸಾಹ ಮಾಡಿದ ಹಾಗೆ ಆಗುತ್ತದೆ. ಬನ್ನಿ, ಹಾಗಾದರೆ ಯೂಟ್ಯೂಬ್ ಮಾಮ ಅವರನ್ನು ನಮ್ಮ ಪ್ರೀತಿಯ ಕರಡಿ ಬೆಟ್ಟದ ಮನೆ ಕ್ಯಾತನಹಳ್ಳಿ ಕೃಷ್ಣಮೂರ್ತಿಯವರು ಸ್ಟೇಜಿಗೆ ಸ್ವಾಗತ ಮಾಡಿದ್ದಾರೆ. ಹಾಗಾದರೆ ಅವರ ಮನದಾಳದ ಮಾತನ್ನು ಕೇಳೋಣವೇ? ಬನ್ನಿ. ವೇದಿಕೆಯ ಮೇಲೆ ಬರಬೇಕು. ಅವರ ಕೈಗೆ ನಮ್ಮ ಚಂದ್ರಣ್ಣ ಅವರು ಬರಬೇಕು ಮೇಲೆ ವೇದಿಕೆ ಮೇಲಕ್ಕೆ. ಅವ್ರಿಗೊಂದು ಹಾರ ಹಾಕೋಣ. ಯೂಟ್ಯೂಬ್ ಮಾಮ ಅವರ ಫಸ್ಟ್ ವಿಡಿಯೋ ನಾನು ನೋಡಿದ್ದೆ. ಅವತ್ತಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀನಿ ಯೂಟ್ಯೂಬ್ನ.
ಸ್ವಇಚ್ಛೆಯಿಂದ ಇವರೇ ಎಲ್ಲ ದೇವಸ್ಥಾನ ಎಲ್ಲ ಊರುಗಳಿಗೆ ಹೋಗಿ ವಿಡಿಯೋ ತೆಗೆದು ನಮ್ಮ ಹಳ್ಳಿಗಳನ್ನ ಅದ್ರ ಬಗ್ಗೆ ಅದರ ಪರಂಪರೆ ಆಗಲಿ ಅದು ಏನು ಇತಿಹಾಸ ಇದೆ ಅದ್ರ ಬಗ್ಗೆ ಎಲ್ಲ ಅವರು ಹೇಳ್ತಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಮಗೆ ಬೇರೆ ಊರಿನ ಬಗ್ಗೆ ಗೊತ್ತಾಗಬೇಕು ಅಂದರೆ ಫಾಲೋ ಮಾಡಿ, ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಚಕ್ರಪಾಣಿಯವರಿಂದ ಪ್ರಿಯ ವೀಕ್ಷಕರಿಗೆ ಮತ್ತು ಭಕ್ತ ಬಾಂಧವರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಹಾಸನ ಜಿಲ್ಲೆ ಕ್ಯಾತನಹಳ್ಳಿಯಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯವರ ವಾರ್ಷಿಕೋತ್ಸವ 15ನೇ ವಾರ್ಷಿಕೋತ್ಸವ ನಮ್ಮನ್ನು ಯೂಟ್ಯೂಬ್ ಮಾಡಿ ಕಾರ್ಯಕ್ರಮ ಎಂದು ಕರೆದಿದ್ದಕ್ಕೆ ನಿಮ್ಮ ಊರಿನವರಿಗೆ ಅನಂತ ಧನ್ಯವಾದಗಳು. ಮತ್ತೊಂದು ವಿಶೇಷವೇನೆಂದರೆ ನೀವು ಏನು ಮಾಡುವ ಅವಶ್ಯಕತೆ ಇಲ್ಲ. ಮನೆಗೆ ಹೋದಾಗ ಮಲಗುವಾಗ 10 ನಿಮಿಷ ಯೂಟ್ಯೂಬ್ ಮಾಮ ಹುಲಿಕಲ್ ಎಂದು ಹೊಡೆಯಿರಿ. ನಮ್ಮ ವಿಡಿಯೋ ಬರ್ತದೆ. ಅದರ ಮೇಲೆ ನಿಮ್ಮ ಕಿರು ಬೆರಳಿನಲ್ಲಿ ನಿಧಾನವಾಗಿ ಟಚ್ ಮಾಡಿದರೆ ನಿಮಗೆ ದೊಡ್ಡದಾದ ವಿಡಿಯೋ ಬರ್ತದೆ. ವಿಡಿಯೋ ನೋಡಿ ಆನಂದಿಸಿ. ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ. ಬಹಳ ಅದ್ಭುತವಾಗಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಾವು ಈ ಬಾರಿ ನಮಗೆ ಟೈಮ್ ಇಲ್ಲ. ಜನವರಿ 13ನೇ ತಾರೀಕಿಂದ ಇಲ್ಲಿಯ ತನಕ ನಾವು ಅಷ್ಟಗ್ರಾಮದಲ್ಲಿರತಕ್ಕಂತಹ 8 ಕಾರ್ಯಕ್ರಮಗಳನ್ನು ಬ್ರಹ್ಮರಥೋತ್ಸವ ಮತ್ತು ಮೈಸೂರಿನಲ್ಲಿ ಇಳಿವಾರದಲ್ಲಿ ಸೋಮಿಯಾ ಸ್ಯಾಂಡನ್ ವೇದಾಂತ ದೇಶಿಕರ ಪ್ರತಿಷ್ಠಾಪನೆಯಾಗಿರ್ತಕ್ಕಂಥದ್ದು ಹಾಕಿದ್ದೇವೆ. ಮತ್ತು ಇದರ ಮಧ್ಯೆ ಕೆಲವು ಮದುವೆಯ ಕಾರ್ಯಕ್ರಮ ಹಾಕ್ತೇವೆ. ಯಾಕೆ ಗೊತ್ತಾ? ಇವತ್ತು ನಾವು ಯುವಕರು ಇವತ್ತು ಚೆನ್ನಾಗಿ ಓಡಾಡ್ತಾ ಇದ್ದೀವಿ, ಆನಂದವಾಗಿದ್ದೀವಿ. ಆದರೆ ನಾಳೆ ನಮಗೆ 70 ವರ್ಷ ಆದರೆ ನಾವೆಲ್ಲೂ ಹೋಗೋಕ್ಕಾಗಲ್ಲ. ಇಂಥ ಕಾರ್ಯಕ್ರಮವನ್ನು 70 ವರ್ಷ ವಯಸ್ಸಾದವರಿಗೆ, ಆರೋಗ್ಯ ಇಲ್ಲದೇ ಇರುವವರಿಗೆ ಮತ್ತು ಕಾರ್ಯನಿಮಿತ್ತ ಬರಲು ಸಾಧ್ಯವಿಲ್ಲದೇ ಇರುವವರಿಗೆ ಈ ಕಾರ್ಯಕ್ರಮವನ್ನು ಉಚಿತವಾಗಿ ಹಾಕ್ತಾ ಇದ್ದೇವೆ. ಒಂದು ಊರಿನ ಕಾರ್ಯಕ್ರಮ ತೆಗೆದರೆ 10 ಎಪಿಸೋಡ್, 15 ಎಪಿಸೋಡ್ ಬರ್ತದೆ. ಇಂಥ ಅದ್ಭುತ ಕಾರ್ಯಕ್ರಮಗಳಲ್ಲಿ ಬಯಲಹಳ್ಳಿ, ಮಾದಿಹಳ್ಳಿ, ಹುಳುಗುಂಡಿ ಎಲ್ಲ ಕಾರ್ಯಕ್ರಮವನ್ನು ಬಹಳ ಜನ ಮೆಚ್ಚಿದ್ದಾರೆ. ಅದು ಏತಕ್ಕೆ ಎಂದರೆ ನಿಮ್ಮೆಲ್ಲರ ವಿಶ್ವಾಸ. ಈ ವಿಶ್ವಾಸ ಸದಾ ನಮಗೆ ಇದ್ದರೆ ನಾವು ಯುವಕರಾಗುತ್ತೇವೆ. ನೋಡಿ, ಇವತ್ತು ಇಲ್ಲಿ ನಿಲ್ಲೋದಕ್ಕೆ ಅವಕಾಶ ಏನು ಅಂತಂದರೆ ನೀವಿಟ್ಟಿರ್ತಕ್ಕಂಥ ಅಭಿಮಾನ ಇಲ್ಲದೆ ಹೋದರೆ ನಾವೇನು ಮಾಡೋಕ್ಕಾಗಲ್ಲ. ಒಂದು ವಿಶೇಷವಾದ ನನಗಾದಂಥ ಅನುಭವ, ಎಲ್ಲ ಊರಿಗೂ ಇದೇ ಥರ ಕಾರ್ಯಕ್ರಮವನ್ನು ಯುವಕರು ಹಂಚಿಕೊಳ್ಳಿ ಅಂತ. ಯಾಕೆ ಅಂತಂದರೆ 2 ಪುರಸ್ಕಾರ ಕೊಡೋದೇ ಹೆಚ್ಚು ಈ ಕಾಲದಲ್ಲಿ, ಅಥವಾ 3 ಜನಕ್ಕೆ ಕೊಡ್ತಾರೆ. ಆದರೆ ಇಲ್ಲಿ 20 ಜನಕ್ಕೆ ಪುರಸ್ಕಾರ ಕೊಡ್ತಾ ಇದ್ದಾರೆ ಅಂದರೆ ಭಾರಿ ಹೆಮ್ಮೆಯ ವಿಷಯ. ನಿಮ್ಮ ಕ್ಯಾತನಹಳ್ಳಿಯಲ್ಲಿ ಬಹಳ ನಾನು ನೋಡಿದ ಹಾಗೆ ಜನ ಅಭಿಮಾನ ಜಾಸ್ತಿ. ಎಂಥವ್ರನ್ನಾದರೂ ನೀವು ಬಂದು ನಗ್ತಾ ಮಾತಾಡ್ತೀರಿ. ನಾನು ಬೆಳಗ್ಗೆಯಿಂದ ನೋಡಿದೆ, ನೀವೆಲ್ಲ ಬಂದು ಯೂಟ್ಯೂಬ್ ಮಾಮ ಎಂದು ಪ್ರೀತಿಯನ್ನು ತೋರಿಸಿದ್ದೀರಿ. ಅದಕ್ಕೆ ನಾವು ನಿಮಗೆ ಚಿರಋಣಿಯಾಗಿದ್ದೇವೆ. ನೀವು 2 ಮಾತುಗಳನ್ನು ನಮ್ಮ ಕರಡಿಬೆಟ್ಟ ಕೃಷ್ಣಮೂರ್ತಿಯವರು ಅನುಮತಿ ಕೊಟ್ಟಿದ್ದಕ್ಕೆ ನಾವು ಮಾತಾಡಿದ್ದೇವೆ. ಆಕಸ್ಮಿಕವಾಗಿ ತಪ್ಪಿದ್ದಲ್ಲಿ ಕ್ಷಮಿಸಿ. ಮುಂದಿನ ಪ್ರೋತ್ಸಾಹಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಡಿ. ನಾಳೆ ಕಲ್ಯಾಣೋತ್ಸವ ಇದೆ. ಕಲ್ಯಾಣೋತ್ಸವದ ಒಂದು ವಿಶೇಷವಾದ ಅನುಭವ ಬೇಕು ನಿಮಗೆಲ್ಲ. ಮದುವೆ ಮನೆಗೆ ಹೋಗ್ತೀವಿ, ತಾಳಿ ಕಟ್ಟುವಾಗ ತಿಂಡಿಗೆ ಹೋಗ್ತೀವಿ, ಮಾಂಗಲ್ಯ ಧಾರಣೆ ಆವಾಗ ಇನ್ನೆಲ್ಲ ಹೋಗ್ತೀವಿ. ಆದರೆ ಶ್ರೀನಿವಾಸರ ಕಲ್ಯಾಣೋತ್ಸವದಲ್ಲಿ ಅಮೋಘವಾದ ಕಲ್ಯಾಣೋತ್ಸವ. ನಮ್ಮ ಬೆಂಗಳೂರಿಂದ ಬಂದಿದ್ದಾರೆ ಅರ್ಚಕರು, ಭಾಳ ಚೆನ್ನಾಗಿ ಮಾಡ್ತಾರೆ. ಆದರೆ ದಯವಿಟ್ಟು ನಾನು ಕಳಕಳಿಯ ಪ್ರಾರ್ಥನೆ ಮಾಡೋದು ಅಂದರೆ ಯಾರು ಮಾತಾಡಬೇಡಿ. ದೇವಸ್ಥಾನ ಒಳಗಡೆ ಹೋದ ತಕ್ಷಣ ಅವ್ರು ಯಾರು ಹಾಕಲ್ಲಿ ಅವ್ರು ಸ್ಮೈಲ್ ಕೊಡಿ ಅಷ್ಟೇ ಹೊರತು ನೀವು ಮಾತಾಡೋಕ್ಕೆ ಹೋಗಬೇಡಿ. ಆ ಕಲ್ಯಾಣೋತ್ಸವ ಯಾತಕ್ಕೆ ನಾನು ಹೇಳೋದು ಅಂದರೆ, ವಿದೇಶದಲ್ಲಿರೋರು ನಮಗೆ ನಿನ್ನೆ ಬೆಳಗ್ಗೆ ಫೋನ್ ಮಾಡಿದರು,
24 ಫ್ಯಾಮಿಲಿಗೆ ಕಳಿಸಿದ್ದೀವಿ ಈ ಕಾರ್ಯಕ್ರಮ ಅಂತ. ಅದರಿಂದ ನೀವು ದಯವಿಟ್ಟು ಎಲ್ಲರೂ ನಾಳೆ ಶಾಂತವಾಗಿ ನಮಗೆ ವಿಡಿಯೋ ಮಾಡಲು ಸಹಕರಿಸಿ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು. ಯೂಟ್ಯೂಬ್ ಮೂಲಕ ನಮ್ಮ ಯೂಟ್ಯೂಬ್ ಮಾಮ ಅವರಿಗೆ ಶ್ರೀಯುತ ಚಕ್ರಪಾಣಿ ಅವರಿಂದ ಭಗವತ್ ಪ್ರಸಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಬಾಲು ಅವರ ವೇದಿಕೆ ಮೇಲೆ ಬಂದು ತುಂಬ ಹೊತ್ತು ಕಾಯಿಸಿಬಿಟ್ರೆ ತುಂಬ ಚೆನ್ನಾಗಿ ಅದ್ಭುತವಾಗಿ ದೇವಸ್ಥಾನದ ಒಂದು ಎಲ್ಲ ಇದನ್ನು ತುಂಬ ಚೆನ್ನಾಗಿ ತುಂಬ ಭಕ್ತಿಯಿಂದ ಮಾಡಿಕೊಟ್ಟಿದ್ದೀರಿ. ಈಶ್ವರ ದೇವಸ್ಥಾನದ್ದು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಿ. ನಿಮಗೆ ನಮ್ಮ ಗ್ರಾಮದ ಪರವಾಗಿ ಎಲ್ಲ ಭಕ್ತವೃಂದದ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇದೇ ರೀತಿ ಮುಂದೆ ನಮ್ಮ ದೇವಸ್ಥಾನದ ಕೆಲಸಗಳು ಯಾವ್ದಾರ ಇತ್ತು ಅಂತಂದರೆ ಬಂದು ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಡಿ ಅಂತ ಹೇಳಿ ನಿಮಗೆ ಈ ಭಗವಂತನ ಪ್ರಸಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಭಗವಂತನ ಆಶೀರ್ವಾದ ನಿಮಗೆ ಯಾವತ್ತೂ ಇರಲಿ. ನಿಮಗೆ ಭಗವಂತ ಸಕಲ ಸನ್ಮಾನಗಳನ್ನು ಕೊಟ್ಟು. ಒಂದು ನಿಮಿಷ ಹಾಗೆ ಬನ್ನಿ. ನೀವು ಬಲಗಡೆ ಹಾಂ ಹಾಕಿ. ಹಾಂ ನೀವಿದೆ. ಹಾಂ ಕೊಡಿ ಕೊಡಿ ಚಾಲೋತ್ಸೆ. ಭಗವಂತ ಸಕಲ ಸನ್ಮಾನಗಳನ್ನು ಉಂಟು ಮಾಡಲಿ ಅಂತ ಹೇಳಿ ಮುಂದೆ ನಮ್ಮ ಮೇಡಮ್ ಅವರಿಂದ ವಂದನಾರ್ಪಣೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಜೈ ಶ್ರೀರಾಮ್. ಇದೇ ರೀತಿ ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಮುಂದೆಯೂ ಇನ್ನಷ್ಟು ಎತ್ತರಗಳನ್ನು ತಲುಪಲಿ ಎಂದು ಈ ಮೂಲಕ ಯುವಕ ಸಂಘದ ಪರವಾಗಿ ಅವರಿಗೆಲ್ಲ ಹಾರೈಸುತ್ತೇವೆ. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ. ಮುಕ್ತಾಯ ಅಲ್ಲ, ಆರಂಭ ಅಂತ ನೆಕ್ಸ್ಟ್ ಇಯರ್ಗೆ ರೆಡಿ ಆಗ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಿರೂಪಣೆ ಮಾಡಿದಂಥ ನಮ್ಮ ಮೇಡಮ್ನವರು ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿ ವರ್ಷ ಇದೇ ರೀತಿ ಬಂದು ಈ ಒಂದು ನಿರೂಪಣಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಒಂದು ನಮ್ಮ ಸಂಘದ ಪರವಾಗಿ ಹೇಳ್ತಾ ಇದ್ದೀನಿ.